ವೀಕ್ಷಕರೇ, ಕ್ರಿಪ್ಟೋ ಕರೆನ್ಸಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿವೆ, ಮಾಹಿತಿ ಕೊರತೆ ಕೂಡ ಇದೆ. ಜೊತೆಗೆ ಈಗ ಮುಂದೆ ಏನ್ ಮಾಡಬೇಕು, ಹಾಗಾದ್ರೆ ಇದರಿಂದ ಸಾಕಷ್ಟು ಕೋಟ್ಯಾಂತರ ವಂಚನೆ ಆಗ್ತಾ ಇದೆ, ಸಾಕಷ್ಟು ನಮ್ಮ ಆರ್ಥಿಕತೆಯ ಮೇಲೂ ಮುಂದೆ ಒಂದಿನ ಪರಿಣಾಮ ಬೀರಬಹುದು ಇದು ಅನ್ನುವಂಥ ಅನುಮಾನಗಳಿರೋ ಸಂದರ್ಭದಲ್ಲಿ ಮುಂದೆ ಏನ್ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಫೋರೆನ್ಸಿಕ್ ತಜ್ಞ ಫಣೀಂದ್ರ ಅವರಿದ್ದಾರೆ. ಫಣೀಂದ್ರ ಅವರೇ, ನಮಸ್ಕಾರ. ನಮಸ್ಕಾರ. ಫಣೀಂದ್ರ ಅವರೇ, ಈ ಕ್ರಿಪ್ಟೋ ಕರೆನ್ಸಿಯನ್ನ ಬಳಸಿ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಪ್ಪು ಹಣವನ್ನ ಈಗ ಯಾವ ದೇಶಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಮಾನ್ಯ ಆಗಿದೆಯೋ ಅಲ್ಲಿ ಹೋಗಿ ಕುತ್ಕೊಂಡು ಇಲ್ಲಿ ನಮ್ಮಲ್ಲಿನ ಕಪ್ಪು ಹಣವನ್ನ ವೈಟ್ ಮಾಡ್ಕೊಳ್ಳುವಂತ ದಂಧೆಗಳು, ಆಮೇಲೆ ಸಾಕಷ್ಟು ದೊಡ್ಡ ಮೋಸದ ಜಾಲ ನಡೀತಾ ಇದೆ ಅಂತ, ಆಮೇಲೆ ಇದನ್ನ ಭಯೋತ್ಪಾದನೆಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು, ಆತರ ಭಯೋತ್ಪಾದಕ ನೆಟ್ವರ್ಕ್ಗಳು, ಟೆರರಿಸ್ಟ್ ಗ್ರೂಪ್ಗಳು ಉಪಯೋಗಿಸ್ತಾ ಇರ್ತಕ್ಕಂಥದ್ದು, ಡ್ರಗ್ಸ್ ನಂತಹ ಕರಾಳ ದಂಧೆಗೆ ಇದನ್ನ ಉಪಯೋಗಿಸ್ತೀವಿ. ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲೂ ನಡೀತಾ ಇದೆ, ನಮ್ಮ ದೇಶದ ಮುಖಾಂತರ ನಡೀತಾ ಇದೆ ಅನ್ನೋಂತ ವಿಚಾರ ಇದೆ. ಸತ್ಯನಾ? ನೀವು ಅದ್ರ ಬಗ್ಗೆ ಗಮನ ಹರಿಸಿದಿರಾ? ಖಂಡಿತ. ಇವಾಗ ಏನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅದಕ್ಕೆಲ್ಲದಕ್ಕೂ ಫಣೀಂದ್ರ ಅವರೇ, ಈಗಾಗಲೇ ಈ ಎಲ್ಲಾ ವಂಚನೆಗಳು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಆರ್ಥಿಕತೆಯನ್ನ ಮುಂದೊಂದು ದಿನ ಅಲುಗಾಡಿಸಬಹುದು, ಅಥವಾ ನಮ್ಗೆ ದೊಡ್ಡ ನಮ್ಮ ಮಾರ್ಕೆಟ್ ಅನ್ನ ಇನ್ಸ್ಟೇಬಲ್ ಮಾಡಬಹುದು, ಮತ್ತೆ ಯಾವುದೇ ರೀತಿಯ ಅಪಾಯ ತಂದೊಡ್ಡಬಹುದು ಅನ್ನುವ ಭೀತಿಯ ಹಿನ್ನೆಲೆಯಲ್ಲಿ ಇದನ್ನ ಕಾನೂನಿನ ಫ್ರೇಮ್ ವರ್ಕ್ ಗೆ ತರೋದು ಹೇಗೆ? ನಮ್ಮ ಮೈಟಿ ಗವರ್ನಮೆಂಟ್ ಏನಿದೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್, ಅವರು ಈ ಸೋಷಿಯಲ್ ಮೀಡಿಯಾ ಅಗ್ರಿಗೇಟರ್ಸ್ ಏನಿದ್ದಾರೆ ಅವ್ರಿಗೊಂದು ನೋಟಿಫಿಕೇಶನ್ ಕೊಡ್ತಾರೆ. ಏನಂತ ಇಂಟರ್ಮೀಡಿಯರಿ ಗೈಡ್ ಲೈನ್ಸ್ ಅಂತ ಒಂದು ಕೊಡ್ತಾರೆ. ಅದ್ರ ಪ್ರಕಾರ ನಿಮ್ಮ ಎಲ್ಲಾ ಸರ್ವರ್ಗಳನ್ನ ಇಂಡಿಯಾದಲ್ಲಿ ಇಡಬೇಕಿದೆ. ನೀವು ನಮ್ಗೆ ಸಿಚುವೇಶನ್ ಬಂದಾಗ ನಿಮ್ಮ ಸರ್ವರ್ ಡೇಟಾ ನಮ್ಗೆ ಕೊಡಬೇಕಿದೆ ಅಂತ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಆ ಪ್ರಕಾರ ಇವತ್ತಿನ ದಿನ ವಾಟ್ಸ್ಆಪ್, ಇನ್ಸ್ಟಾಗ್ರಾಮು, ನಮ್ಮ ಗೂಗಲ್, ಯಾಹೂ ಎಲ್ಲಾ ಕಂಪನಿಗಳದ್ದು ಸರ್ವರ್ ಏನಿದೆ ಅದು ಇಂಡಿಯಾದಲ್ಲಿ ಕೂಡ ಉಳ್ಕೊಂಡಿರುತ್ತೆ. ಇಂಡಿಯನ್ ಡೇಟಾ ಬೇಸ್ ಏನಿರುತ್ತೆ ಅದು ಇಂಡಿಯಾದಲ್ಲಿ ಉಳ್ಕೊಂಡಿರುತ್ತೆ. ಈ ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ ಗಳಿಗೆ ಆ ಒಂದು ಮಾನದಂಡ ಇವಾಗ ತಕ್ಷಣಕ್ಕೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ, ಬಿಕಾಸ್ ಇಟ್ ಇಸ್ ಇಂಟರ್ನ್ಯಾಷನಲ್, ಸೊ ಅದಕ್ಕಿರುವಂತಹ ಚಾರ್ಜಸ್ ಇಟ್ಸ್ ಇಂಟರ್ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಆಗಿರೋದ್ರಿಂದ, ಸೊ ಲಾ ಎನ್ಫೋರ್ಸ್ಮೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ರಿಗಾರ್ಡ್ ಹ್ಯಾಸ್ ಬೀನ್ ಅ ವೆರಿ ಚಾಲೆಂಜಿಂಗ್ ಸಿಚುಯೇಷನ್ ರೈಟ್ ನೌ. ಓಕೆ, ಬಹಳ ಪ್ರಮುಖವಾಗಿ ಕೊನೆಯದಾಗಿ ಕಂಡು ಬರ್ತಾ ಇರೋದೇನು ಅಂತಂದ್ರೆ, ನಮ್ಮ ತನಿಖಾ ಏಜೆನ್ಸಿಗಳಲ್ಲಿ, ಪೊಲೀಸ್ ಸಿಬ್ಬಂದಿಗಳಲ್ಲಿ ಇನ್ ಜನರಲ್ ಇದರ ಕುರಿತಾದ ಜ್ಞಾನದ ಕೊರತೆ, ತಿಳುವಳಿಕೆಯ ಕೊರತೆ, ಎಕ್ಸ್ಪರ್ಟ್ಗಳು ತುಂಬಾ ಕಡಿಮೆ ಇದ್ದಾರೆ ಅಂತ. ಈಗ ಒಂದು ಪ್ರಕರಣನ ಭೇದಿಸಬೇಕು ಅಂತಂದ್ರೆ ನಮಗೆ ಸೀನಿಯರ್ ಆಫೀಸರ್ ಒಬ್ರು ಹೇಳ್ತಾ ಇದ್ರು, ಆ ಶ್ರೀಕೆ ಏನ್ ಹೇಳ್ತಾನೆ ಅಂತ ನಮ್ಮ ಪೊಲೀಸರಿಗೆ ಅರ್ಥ ಆಗ್ಬೇಕಲ್ಲ ಅಂತ. ಹಂಗಿದೆ ಸಿಚುವೇಶನ್ ಇನ್ನೂ ಕೂಡ. ಸೊ ತರಬೇತಿ ಅಗತ್ಯ ಇದೆ ಅಂತ ಅನ್ಸುತ್ತಾ ನಮ್ಮ ಸಿಬ್ಬಂದಿಗಳಿಗೆ, ಪೊಲೀಸರಿಗೆ, ಮತ್ತು ಇನ್ನಷ್ಟು ಜನ ನಮಗೆ ಎಕ್ಸ್ಪರ್ಟ್ಸ್ ಬೇಕು ಈ ಏರಿಯಾದಲ್ಲಿ ಅಂತ ಅನ್ಸುತ್ತಾ? ಮೇಡಮ್, ಇಫ್ ಯು ಆಸ್ಕ್ ಮೀ, ನನ್ನ ಆನ್ಸರ್ ಇದಕ್ಕೆ ಖಂಡಿತವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾವು ಇರೋ ಪೊಲೀಸ್ನವರಿಗೆ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ, ಆದ್ರೆ ಇಟ್ ಡಸಂಟ್ ಹೆಲ್ಪ್ ದಟ್. ಯಾಕಂತ ಕೇಳಿದ್ರೆ ವಿ ನೀಡ್ ಅ ಸಪರೇಟ್ ಕ್ಯಾಡರ್ ಕಾಲ್ಡ್ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ಸ್ ಓನ್ಲಿ. ಇವಾಗ ಡೆಸಿಗ್ನೇಷನ್ ಪ್ರಕಾರ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ಸ್ ಗಳಿದ್ದಾರೆ. ಅವ್ರು ರೆಗ್ಯುಲರ್ ಪೊಲೀಸ್ ಆಫೀಸರ್ಗಳು ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಕೊಟ್ಟು ಅವ್ರಿಗೆ 2 years ಡ್ಯೂಟಿ ಮಾಡಕ್ ಹೇಳ್ತಿದ್ದಾರೆ. ದೇ ಆರ್ ಡೂಯಿಂಗ್ ದರ್ ಬೆಸ್ಟ್, ಐ ಡೋಂಟ್ ಡಿನೈ ದಟ್. ಆದರೆ ದಟ್ ಇಸ್ ನಾಟ್ ಅಡಿಕ್ವೇಟ್. ಯಾವ ವ್ಯಕ್ತಿ ಈ ಸೈಬರ್ ಸೆಕ್ಯೂರಿಟಿ, ಸೈಬರ್ ಫೋರೆನ್ಸಿಕ್ಸ್ ಅಲ್ಲಿ ಮಾಸ್ಟರ್ಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಗಳನ್ನೇ ನೀವು ಇನ್ಸ್ಪೆಕ್ಟರ್ ಆಗಿ ಹೈರ್ ಮಾಡಬೇಕು. ಮತ್ತೆ ಅವ್ರಿಗೆ ಸೈಬರ್ ಕ್ರೈಮ್ ಡಿವಿಷನ್ ಅಲ್ಲಿ ಮಾತ್ರ ಟ್ರಾನ್ಸ್ಫರಬಲ್ ಜಾಬ್ ಇರಬೇಕು ಅವ್ರಿಗೆ. ಅದನ್ನ ಆಚೆ ತರೋಂಗಿಲ್ಲ ನೀವು ಅವ್ರನ್ನ. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಫಣೀಂದ್ರ ಅವರೇ. ವೀಕ್ಷಕರೇ, ಕ್ರಿಪ್ಟೋ ಕರೆನ್ಸಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿವೆ, ಮಾಹಿತಿ ಕೊರತೆ ಕೂಡ ಇದೆ. ಜೊತೆಗೆ ಈಗ ಮುಂದೆ ಏನ್ ಮಾಡಬೇಕು, ಹಾಗಾದ್ರೆ ಇದರಿಂದ ಸಾಕಷ್ಟು ಕೋಟ್ಯಾಂತರ ವಂಚನೆ ಆಗ್ತಾ ಇದೆ, ಸಾಕಷ್ಟು ನಮ್ಮ ಆರ್ಥಿಕತೆಯ ಮೇಲೂ ಮುಂದೆ ಒಂದಿನ ಪರಿಣಾಮ ಬೀರಬಹುದು ಇದು ಅನ್ನುವಂಥ ಅನುಮಾನಗಳಿರೋ ಸಂದರ್ಭದಲ್ಲಿ ಮುಂದೆ ಏನ್ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಫೋರೆನ್ಸಿಕ್ ತಜ್ಞ ಫಣೀಂದ್ರ ಅವರಿದ್ದಾರೆ. ಫಣೀಂದ್ರ ಅವರೇ, ನಮಸ್ಕಾರ. ನಮಸ್ಕಾರ. ಫಣೀಂದ್ರ ಅವರೇ, ಈ ಕ್ರಿಪ್ಟೋ ಕರೆನ್ಸಿಯನ್ನ ಬಳಸಿ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಪ್ಪು ಹಣವನ್ನ ಈಗ ಯಾವ ದೇಶಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಮಾನ್ಯ ಆಗಿದೆಯೋ ಅಲ್ಲಿ ಹೋಗಿ ಕುತ್ಕೊಂಡು ಇಲ್ಲಿ ನಮ್ಮಲ್ಲಿನ ಕಪ್ಪು ಹಣವನ್ನ ವೈಟ್ ಮಾಡ್ಕೊಳ್ಳುವಂತ ದಂಧೆಗಳು, ಆಮೇಲೆ ಸಾಕಷ್ಟು ದೊಡ್ಡ ಮೋಸದ ಜಾಲ ನಡೀತಾ ಇದೆ ಅಂತ, ಆಮೇಲೆ ಇದನ್ನ ಭಯೋತ್ಪಾದನೆಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು, ಆತರ ಭಯೋತ್ಪಾದಕ ನೆಟ್ವರ್ಕ್ಗಳು, ಟೆರರಿಸ್ಟ್ ಗ್ರೂಪ್ಗಳು ಉಪಯೋಗಿಸ್ತಾ ಇರ್ತಕ್ಕಂಥದ್ದು, ಡ್ರಗ್ಸ್ ನಂತಹ ಕರಾಳ ದಂಧೆಗೆ ಇದನ್ನ ಉಪಯೋಗಿಸ್ತೀವಿ. ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲೂ ನಡೀತಾ ಇದೆ, ನಮ್ಮ ದೇಶದ ಮುಖಾಂತರ ನಡೀತಾ ಇದೆ ಅನ್ನೋಂತ ವಿಚಾರ ಇದೆ. ಸತ್ಯನಾ? ನೀವು ಅದ್ರ ಬಗ್ಗೆ ಗಮನ ಹರಿಸಿದಿರಾ? ಖಂಡಿತ. ಇವಾಗ ಏನು ನಾವು
ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅದಕ್ಕೆಲ್ಲದಕ್ಕೂ ಫಣೀಂದ್ರ ಅವರೇ, ಈಗಾಗಲೇ ಈ ಎಲ್ಲಾ ವಂಚನೆಗಳು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಆರ್ಥಿಕತೆಯನ್ನ ಮುಂದೊಂದು ದಿನ ಅಲುಗಾಡಿಸಬಹುದು ಅಥವಾ ನಮ್ಗೆ ನಮ್ಮ ಮಾರ್ಕೆಟ್ ಅನ್ನ ಇನ್ಸ್ಟೇಬಲ್ ಮಾಡಬಹುದು, ಮತ್ತೆ ಯಾವುದೇ ರೀತಿಯ ಅಪಾಯ ತಂದೊಡ್ಡಬಹುದು ಅನ್ನುವ ಭೀತಿಯ ಹಿನ್ನೆಲೆಯಲ್ಲಿ ಇದನ್ನ ಕಾನೂನಿನ ಫ್ರೇಮ್ ವರ್ಕ್ ಗೆ ತರೋದು ಹೇಗೆ? ನಮ್ಮ ಮೈಟಿ ಗವರ್ನಮೆಂಟ್ ಏನಿದೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್, ಅವರು ಈ ಸೋಷಿಯಲ್ ಮೀಡಿಯಾ ಅಗ್ರಿಗೇಟರ್ಸ್ ಏನಿದ್ದಾರೆ ಅವ್ರಿಗೊಂದು ನೋಟಿಫಿಕೇಶನ್ ಕೊಡ್ತಾರೆ. ಏನಂತ ಇಂಟರ್ಮೀಡಿಯರಿ ಗೈಡ್ ಲೈನ್ಸ್ ಅಂತ ಒಂದು ಕೊಡ್ತಾರೆ. ಅದ್ರ ಪ್ರಕಾರ ನಿಮ್ಮ ಎಲ್ಲಾ ಸರ್ವರ್ಗಳನ್ನ ಇಂಡಿಯಾದಲ್ಲಿ ಇಡಬೇಕಿದೆ. ನೀವು ನಮ್ಗೆ ಸಿಚುವೇಶನ್ ಬಂದಾಗ ನಿಮ್ಮ ಸರ್ವರ್ ಡೇಟಾ ನಮ್ಗೆ ಕೊಡಬೇಕಿದೆ ಅಂತ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಆ ಪ್ರಕಾರ ಇವತ್ತಿನ ದಿನ ವಾಟ್ಸ್ಆಪ್, ಇನ್ಸ್ಟಾಗ್ರಾಮು, ನಮ್ಮ ಗೂಗಲ್, ಯಾಹೂ ಎಲ್ಲಾ ಕಂಪನಿಗಳದ್ದು ಸರ್ವರ್ ಏನಿದೆ ಅದು ಇಂಡಿಯಾದಲ್ಲಿ ಕೂಡ ಉಳ್ಕೊಂಡಿರುತ್ತೆ. ಇಂಡಿಯನ್ ಡೇಟಾ ಬೇಸ್ ಏನಿರುತ್ತೆ ಅದು ಇಂಡಿಯಾದಲ್ಲಿ ಉಳ್ಕೊಂಡಿರುತ್ತೆ. ಈ ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ ಗಳಿಗೆ ಆ ಒಂದು ಮಾನದಂಡ ಇವಾಗ ತಕ್ಷಣಕ್ಕೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ, ಬಿಕಾಸ್ ಇಟ್ ಇಸ್ ಇಂಟರ್ನ್ಯಾಷನಲ್, ಸೊ ಅದಕ್ಕಿರುವಂತಹ ಚಾರ್ಜಸ್ ಇಟ್ಸ್ ಇಂಟರ್ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಆಗಿರೋದ್ರಿಂದ, ಸೊ ಲಾ ಎನ್ಫೋರ್ಸ್ಮೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ರಿಗಾರ್ಡ್ ಹ್ಯಾಸ್ ಬೀನ್ ಅ ವೆರಿ ಚಾಲೆಂಜಿಂಗ್ ಸಿಚುಯೇಷನ್ ರೈಟ್ ನೌ. ಓಕೆ, ಬಹಳ ಪ್ರಮುಖವಾಗಿ ಕೊನೆಯದಾಗಿ ಕಂಡು ಬರ್ತಾ ಇರೋದೇನು ಅಂತಂದ್ರೆ, ನಮ್ಮ ತನಿಖಾ ಏಜೆನ್ಸಿಗಳಲ್ಲಿ, ಪೊಲೀಸ್ ಸಿಬ್ಬಂದಿಗಳಲ್ಲಿ ಇನ್ ಜನರಲ್ ಇದರ ಕುರಿತಾದ ಜ್ಞಾನದ ಕೊರತೆ, ತಿಳುವಳಿಕೆಯ ಕೊರತೆ, ಎಕ್ಸ್ಪರ್ಟ್ಗಳು ತುಂಬಾ ಕಡಿಮೆ ಇದ್ದಾರೆ ಅಂತ. ಈಗ ಒಂದು ಪ್ರಕರಣನ ಭೇದಿಸಬೇಕು ಅಂತಂದ್ರೆ ನಮಗೆ ಸೀನಿಯರ್ ಆಫೀಸರ್ ಒಬ್ರು ಹೇಳ್ತಾ ಇದ್ರು, ಆ ಶ್ರೀಕಿ ಏನ್ ಹೇಳ್ತಾನೆ ಅಂತ ನಮ್ಮ ಪೊಲೀಸರಿಗೆ ಅರ್ಥ ಆಗ್ಬೇಕಲ್ಲ ಅಂತ. ಹಂಗಿದೆ ಸಿಚುವೇಶನ್ ಇನ್ನೂ ಕೂಡ. ಸೊ ತರಬೇತಿ ಅಗತ್ಯ ಇದೆ ಅಂತ ಅನ್ಸುತ್ತಾ ನಮ್ಮ ಸಿಬ್ಬಂದಿಗಳಿಗೆ, ಪೊಲೀಸರಿಗೆ, ಮತ್ತು ಇನ್ನಷ್ಟು ಜನ ನಮಗೆ ಎಕ್ಸ್ಪರ್ಟ್ಸ್ ಬೇಕು ಈ ಏರಿಯಾದಲ್ಲಿ ಅಂತ ಅನ್ಸುತ್ತಾ? ಮೇಡಮ್, ಇಫ್ ಯು ಆಸ್ಕ್ ಮೀ, ನನ್ನ ಆನ್ಸರ್ ಇದಕ್ಕೆ ಖಂಡಿತವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾವು ಇರೋ ಪೊಲೀಸ್ನವರಿಗೆ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ, ಆದ್ರೆ ಇಟ್ ಡಸಂಟ್ ಹೆಲ್ಪ್ ದಟ್. ಯಾಕಂತ ಕೇಳಿದ್ರೆ ವಿ ನೀಡ್ ಅ ಸಪರೇಟ್ ಕ್ಯಾಡರ್ ಕಾಲ್ಡ್ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ಸ್ ಓನ್ಲಿ. ಇವಾಗ ಡೆಸಿಗ್ನೇಷನ್ ಪ್ರಕಾರ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ಸ್ ಗಳಿದ್ದಾರೆ. ಅವ್ರು ರೆಗ್ಯುಲರ್ ಪೊಲೀಸ್ ಆಫೀಸರ್ಗಳು ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಕೊಟ್ಟು ಅವ್ರಿಗೆ 2 years ಡ್ಯೂಟಿ ಮಾಡಕ್ ಹೇಳ್ತಿದ್ದಾರೆ. ದೇ ಆರ್ ಡೂಯಿಂಗ್ ದರ್ ಬೆಸ್ಟ್, ಐ ಡೋಂಟ್ ಡಿನೈ ದಟ್. ಆದರೆ ದಟ್ ಇಸ್ ನಾಟ್ ಅಡಿಕ್ವೇಟ್. ಯಾವ ವ್ಯಕ್ತಿ ಈ ಸೈಬರ್ ಸೆಕ್ಯೂರಿಟಿ, ಸೈಬರ್ ಫೋರೆನ್ಸಿಕ್ಸ್ ಅಲ್ಲಿ ಮಾಸ್ಟರ್ಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಗಳನ್ನೇ ನೀವು ಇನ್ಸ್ಪೆಕ್ಟರ್ ಆಗಿ ಹೈರ್ ಮಾಡಬೇಕು. ಮತ್ತೆ ಅವ್ರಿಗೆ ಸೈಬರ್ ಕ್ರೈಮ್ ಡಿವಿಷನ್ ಅಲ್ಲಿ ಮಾತ್ರ ಟ್ರಾನ್ಸ್ಫರಬಲ್ ಜಾಬ್ ಇರಬೇಕು. ಅವ್ರಿಗೆ ಅದನ್ನ ಆಚೆ ತರೋಂಗಿಲ್ಲ ನೀವು ಅವರನ್ನ. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ, ಧನ್ಯವಾದಗಳು ಫಣೀಂದ್ರ ಅವರೇ. ವೀಕ್ಷಕರೇ, ಕ್ರಿಪ್ಟೋ ಕರೆನ್ಸಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿವೆ, ಮಾಹಿತಿ ಕೊರತೆ ಕೂಡ ಇದೆ. ಜೊತೆಗೆ ಈಗ ಮುಂದೆ ಏನ್ ಮಾಡಬೇಕು, ಹಾಗಾದ್ರೆ ಇದರಿಂದ ಸಾಕಷ್ಟು ಕೋಟ್ಯಾಂತರ ವಂಚನೆ ಆಗ್ತಾ ಇದೆ, ಸಾಕಷ್ಟು ನಮ್ಮ ಆರ್ಥಿಕತೆಯ ಮೇಲೂ ಮುಂದೆ ಒಂದಿನ ಪರಿಣಾಮ ಬೀರಬಹುದು ಇದು ಅನ್ನುವಂತಹ ಅನುಮಾನಗಳಿರೋ ಸಂದರ್ಭದಲ್ಲಿ ಮುಂದೆ ಏನ್ ಮಾಡಬಹುದು, ಈ ಎಲ್ಲ ವಿಚಾರಗಳನ್ನ ಮಾತಾಡೋದಕ್ಕೆ ನಮ್ಮ ಜೊತೆ ಫೋರೆನ್ಸಿಕ್ ತಜ್ಞ ಫಣೀಂದ್ರ ಅವರಿದ್ದಾರೆ. ಫಣೀಂದ್ರ ಅವರೇ, ನಮಸ್ಕಾರ. ನಮಸ್ಕಾರ. ಫಣೀಂದ್ರ ಅವರೇ, ಈ ಕ್ರಿಪ್ಟೋ ಕರೆನ್ಸಿಯನ್ನ ಬಳಸಿ ಈಗಾಗಲೇ ದೇಶದಲ್ಲಿ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಕಪ್ಪು ಹಣವನ್ನ ಈಗ ಯಾವ ದೇಶಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ಮಾನ್ಯ ಆಗಿದೆಯೋ ಅಲ್ಲಿ ಹೋಗಿ ಕುತ್ಕೊಂಡು ಇಲ್ಲಿ ನಮ್ಮಲ್ಲಿನ ಕಪ್ಪು ಹಣವನ್ನ ವೈಟ್ ಮಾಡ್ಕೊಳ್ಳುವಂತ ದಂಧೆಗಳು, ಆಮೇಲೆ ಸಾಕಷ್ಟು ದೊಡ್ಡ ಮೋಸದ ಜಾಲ ನಡೀತಾ ಇದೆ ಅಂತ, ಆಮೇಲೆ ಇದನ್ನ ಭಯೋತ್ಪಾದನೆಗೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು, ಆತರ ಭಯೋತ್ಪಾದಕ ನೆಟ್ವರ್ಕ್ಗಳು, ಟೆರರಿಸ್ಟ್ ಗ್ರೂಪ್ಗಳು ಉಪಯೋಗಿಸ್ತಾ ಇರ್ತಕ್ಕಂಥದ್ದು, ಡ್ರಗ್ಸ್ ನಂತಹ ಕರಾಳ ದಂಧೆಗೆ ಇದನ್ನ ಉಪಯೋಗಿಸ್ತೀವಿ. ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲೂ ನಡೀತಾ ಇದೆ, ನಮ್ಮ ದೇಶದ ಮುಖಾಂತರವೂ ನಡೀತಾ ಇದೆ ಅನ್ನೋಂತ ವಿಚಾರ ಇದೆ. ಸತ್ಯನಾ? ನೀವು ಅದ್ರ ಬಗ್ಗೆ ಗಮನ ಹರಿಸಿದಿರಾ? ಖಂಡಿತ. ಇವಾಗ ಏನು ನಾವು ಕ್ಯಾಶ್ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅದಕ್ಕೆಲ್ಲದಕ್ಕೂ ಫಣೀಂದ್ರ ಅವರೇ, ಈಗಾಗಲೇ ಈ ಎಲ್ಲಾ ವಂಚನೆಗಳು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಆರ್ಥಿಕತೆಯನ್ನ ಮುಂದೊಂದು ದಿನ ಅಲುಗಾಡಿಸಬಹುದು ಅಥವಾ ನಮ್ಮ ಮಾರ್ಕೆಟ್ ಅನ್ನ ಇನ್ಸ್ಟೇಬಲ್ ಮಾಡಬಹುದು, ಮತ್ತೆ ಯಾವುದೇ ರೀತಿಯ ಅಪಾಯ ತಂದೊಡ್ಡಬಹುದು ಅನ್ನುವ ಭೀತಿಯ ಹಿನ್ನೆಲೆಯಲ್ಲಿ ಇದನ್ನ ಕಾನೂನಿನ ಫ್ರೇಮ್ ವರ್ಕ್ ಗೆ ತರೋದು ಹೇಗೆ? ನಮ್ಮ ಮೈಟಿ ಗವರ್ನಮೆಂಟ್ ಏನಿದೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್, ಅವರು ಈ ಸೋಷಿಯಲ್ ಮೀಡಿಯಾ ಅಗ್ರಿಗೇಟರ್ಸ್ ಏನಿದ್ದಾರೆ ಅವ್ರಿಗೊಂದು ನೋಟಿಫಿಕೇಶನ್ ಕೊಡ್ತಾರೆ. ಏನಂತ ಇಂಟರ್ಮೀಡಿಯರಿ ಗೈಡ್ ಲೈನ್ಸ್ ಅಂತ ಒಂದು ಕೊಡ್ತಾರೆ. ಅದ್ರ ಪ್ರಕಾರ ನಿಮ್ಮ ಎಲ್ಲಾ ಸರ್ವರ್ಗಳನ್ನ ಇಂಡಿಯಾದಲ್ಲಿ ಇಡಬೇಕಿದೆ. ನೀವು ನಮ್ಗೆ ಸಿಚುವೇಶನ್ ಬಂದಾಗ ನಿಮ್ಮ ಸರ್ವರ್ ಡೇಟಾ ನಮ್ಗೆ ಕೊಡಬೇಕಿದೆ ಅಂತ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ. ಆ ಪ್ರಕಾರ ಇವತ್ತಿನ ದಿನ ವಾಟ್ಸ್ಆಪ್, ಇನ್ಸ್ಟಾಗ್ರಾಮು, ನಮ್ಮ ಗೂಗಲ್, ಯಾಹೂ ಎಲ್ಲಾ ಕಂಪನಿಗಳದ್ದು ಸರ್ವರ್ ಏನಿದೆ ಅದು ಇಂಡಿಯಾದಲ್ಲಿ ಕೂಡ ಉಳ್ಕೊಂಡಿರುತ್ತೆ. ಇಂಡಿಯನ್ ಡೇಟಾ ಬೇಸ್ ಏನಿರುತ್ತೆ ಅದು ಇಂಡಿಯಾದಲ್ಲಿ ಉಳ್ಕೊಂಡಿರುತ್ತೆ. ಈ ಕ್ರಿಪ್ಟೋ ಕರೆನ್ಸಿ ಪ್ಲಾಟ್ಫಾರ್ಮ್ ಗಳಿಗೆ ಆ ಒಂದು ಮಾನದಂಡ ಇವಾಗ ತಕ್ಷಣಕ್ಕೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ, ಬಿಕಾಸ್ ಇಟ್ ಇಸ್ ಇಂಟರ್ನ್ಯಾಷನಲ್, ಸೊ ಅದಕ್ಕಿರುವಂತಹ ಚಾರ್ಜಸ್ ಇಟ್ಸ್ ಇಂಟರ್ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಆಗಿರೋದ್ರಿಂದ, ಸೊ ಲಾ ಎನ್ಫೋರ್ಸ್ಮೆಂಟ್ ಆನ್ ದಿಸ್ ಪರ್ಟಿಕ್ಯುಲರ್ ರಿಗಾರ್ಡ್ ಹ್ಯಾಸ್ ಬೀನ್ ಅ ವೆರಿ ಚಾಲೆಂಜಿಂಗ್ ಸಿಚುಯೇಷನ್ ರೈಟ್ ನೌ. ಓಕೆ,
ಬಹಳ ಪ್ರಮುಖವಾಗಿ ಕೊನೆಯದಾಗಿ ಕಂಡು ಬರ್ತಾ ಇರೋದು ಏನು ಅಂತಂದ್ರೆ ನಮ್ಮ ತನಿಖಾ ಏಜೆನ್ಸಿಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳಲ್ಲಿ ಇನ್ ಜನರಲ್ ಇದರ ಕುರಿತಾದ ಜ್ಞಾನದ ಕೊರತೆ, ತಿಳುವಳಿಕೆಯ ಕೊರತೆ, ಎಕ್ಸ್ಪರ್ಟ್ಗಳು ತುಂಬಾ ಕಡಿಮೆ ಇದ್ದಾರೆ ಅಂತ. ಈಗ ಒಂದು ಪ್ರಕರಣನ ಭೇದಿಸಬೇಕು ಅಂತಂದ್ರೆ ನಮಗೆ ಸೀನಿಯರ್ ಆಫೀಸರ್ ಒಬ್ರು ಹೇಳ್ತಾ ಇದ್ರು, ಆ ಶ್ರೀಕಿ ಏನ್ ಹೇಳ್ತಾನೆ ಅಂತ ನಮ್ಮ ಪೊಲೀಸರಿಗೆ ಅರ್ಥ ಆಗ್ಬೇಕಲ್ಲ ಅಂತ. ಹಂಗಿದೆ ಸಿಚುವೇಶನ್ ಇನ್ನೂ ಕೂಡ. ಸೊ ತರಬೇತಿ ಅಗತ್ಯ ಇದೆ ಅಂತ ಅನ್ಸುತ್ತಾ ನಮ್ಮ ಸಿಬ್ಬಂದಿಗಳಿಗೆ, ಪೊಲೀಸರಿಗೆ, ಮತ್ತು ಇನ್ನಷ್ಟು ಜನ ನಮಗೆ ಎಕ್ಸ್ಪರ್ಟ್ಸ್ ಬೇಕು ಈ ಏರಿಯಾದಲ್ಲಿ ಅಂತ ಅನ್ಸುತ್ತಾ? ಮೇಡಮ್, ಇಫ್ ಯು ಆಸ್ಕ್ ಮೀ, ನನ್ನ ಆನ್ಸರ್ ಇದಕ್ಕೆ ಖಂಡಿತವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾವು ಇರೋ ಪೊಲೀಸರಿಗೆ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದೀವಿ, ಆದರೆ ಇಟ್ ಡಸಂಟ್ ಹೆಲ್ಪ್ ದಟ್. ಯಾಕಂತ ಕೇಳಿದ್ರೆ ವಿ ನೀಡ್ ಅ ಸಪರೇಟ್ ಕ್ಯಾಡರ್ ಕಾಲ್ಡ್ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ಸ್ ಓನ್ಲಿ. ಇವಾಗ ಡೆಸಿಗ್ನೇಷನ್ ಪ್ರಕಾರ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ಸ್ ಗಳಿದ್ದಾರೆ. ಅವ್ರು ರೆಗ್ಯುಲರ್ ಪೊಲೀಸ್ ಆಫೀಸರ್ಗಳು ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಡ್ಯೂಟಿ ಕೊಟ್ಟು ಅವ್ರಿಗೆ 2 years ಡ್ಯೂಟಿ ಮಾಡಕ್ ಹೇಳ್ತಿದ್ದಾರೆ. ದೇ ಆರ್ ಡೂಯಿಂಗ್ ದರ್ ಬೆಸ್ಟ್, ಐ ಡೋಂಟ್ ಡಿನೈ ದಟ್. ಆದರೆ ದಟ್ ಇಸ್ ನಾಟ್ ಅಡಿಕ್ವೇಟ್. ಯಾವ ವ್ಯಕ್ತಿ ಈ ಸೈಬರ್ ಸೆಕ್ಯೂರಿಟಿ, ಸೈಬರ್ ಫೋರೆನ್ಸಿಕ್ಸ್ ಅಲ್ಲಿ ಮಾಸ್ಟರ್ಸ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಅವ್ರಗಳನ್ನೇ ನೀವು ಇನ್ಸ್ಪೆಕ್ಟರ್ ಆಗಿ ಹೈರ್ ಮಾಡಬೇಕು. ಮತ್ತೆ ಅವ್ರಿಗೆ ಸೈಬರ್ ಕ್ರೈಮ್ ಡಿವಿಷನ್ ಅಲ್ಲಿ ಮಾತ್ರ ಟ್ರಾನ್ಸ್ಫರಬಲ್ ಜಾಬ್ ಇರಬೇಕು. ಅವ್ರಿಗೆ ಅದನ್ನ ಆಚೆಗೆ ತರುವಂಗಿಲ್ಲ ನೀವು ಅವ್ರನ್ನ. ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಫಣೀಂದ್ರ ಅವರೇ.